ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡಿಕೊಂಡು. ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ, ನೀವು ಫೈಲ್ ನೋಟಿಂಗ್ಸ್ ಇದೆ, ನೀವು ಮಾಡಿಸ್ಕೊಂಡಿದ್ದೀರಾ, ನೀವು ಜಿ ಪಿ ಹೋಲ್ಡರ್ ಆಗ್ತೀರಾ, ನೀವೇ ಖರೀದಿ ಮಾಡಿದ್ದೀರಾ, ನಿಮ್ಮ ಹತ್ರನೇ ಲ್ಯಾಂಡ್ ಇದೆ. ಯಾವುದು ಡಿನೋಟಿಫೈ ಮಾಡಕ್ ಆಗದೆ ಇರತಕ್ಕಂಥ ಲ್ಯಾಂಡನ್ನು ಇವತ್ತು ನೀವು ಮತ್ತು ಯಡಿಯೂರಪ್ಪನವರು ಸೇರಿಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ, ಇದನ್ನು ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ಬರು ನಿಮ್ಮ ಮಧ್ಯದ, ಅದನ್ನು ಕೂಡ ಹೇಳಬೇಕು. ಯಡಿಯೂರಪ್ಪನವ್ರಿಗೆ ಏನು ಪಾಲು, ಕುಮಾರಸ್ವಾಮಿ ಅವರಿಗೆ ಏನು ಪಾಲು, ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರಬೇಕು. ನಮ್ಮ ಆಗ್ರಹ ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ಉತ್ತರಗಳು ನಾವು ಬಯಸ್ತಾ ಇದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ, ಮಾನ್ಯ ಯಡಿಯೂರಪ್ಪನವರೇ. ಅದು ಒಂದು ಕಡೆ. ಎರಡನೇದು, ಲೋಕಾಯುಕ್ತವರು ಇದನ್ನು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ. ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ. ಯಾಕೆಂದರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ ಯಡಿಯೂರಪ್ಪನವ್ರನ್ನ ಅವರ ಅರ್ಜಿನ ತಿರಸ್ಕಾರ ಮಾಡಿ 25,000 ರೂಪಾಯಿ ದಂಡವನ್ನು ಅವ್ರ ಮೇಲೆ ಹಾಕಿಸಿ ತನಿಖೆಯನ್ನು ಮಾಡೋದಕ್ಕೆ ಹೈಕೋರ್ಟು ಮುಕ್ತ ಅವಕಾಶ ಕೊಡ್ತು. 2021ನೇ ಇಸ್ವಿ 2021 ಹೈಕೋರ್ಟ್ ಆರ್ಡರ್ 2021. ಈಗ ಸುಮಾರು 3 ವರ್ಷ ಆಯಿತು. 2021 ಅಂದ್ಕೊಂಡಿದ್ದೀನಿ, 21 ಅಲ್ಲ, 3 ವರ್ಷ ಆಗಿದೆ. ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ? ಸೊ ನಾನು ಏನು ಅಸ್ಪರ್ಷನ್ ನಾನೇನು ಆಗ್ತಾ ಇಲ್ಲ, ಆದರೆ ಲೋಕಾಯುಕ್ತರು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಇದು ಓಪನ್ ಆ್ಯಂಡ್ ಶಟ್ ಕೇಸ್. ನಮ್ಮ ಪ್ರಕಾರ ತನಿಖೆ ಆದರೆ ಇವರಿಬ್ಬರು ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಯಾಕಂದರೆ ಡಾಕ್ಯುಮೆಂಟೇಶನ್ ಆ ಥರ ಇದೆ. ಸೊ ಇವ್ರಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಮ್ಮ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡೋಕೆ ಆಗದೆ ಹೋದರೆ, ನಾಳೆ ಉತ್ತರ ಕೊಟ್ಬಿಟ್ಟು ನೋಡಪ್ಪ ನಾವು ಈ ಕಾರಣಕ್ಕೋಸ್ಕರ ಈ ಡಿನೋಟಿಫೈ ಮಾಡ್ದು, ಈ ಕಾರಣಕ್ಕೋಸ್ಕರ ನನ್ನ ಬಾಮೈದ ತಗೊಂಡ, ಇದರಲ್ಲಿ ನಾನು ಈ ಥರ ಈ ಒಂದು ಕಾರಣಕ್ಕೋಸ್ಕರ ಇದನ್ನು ಡಿನೋಟಿಫೈ ಮಾಡ್ದು, ಕಾನೂನಲ್ಲಿ ಈ ರೀತಿಯಾದಂಥ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಒಂದು ಸಮಜಾಯಿಸನ್ನು ಕೊಟ್ಟರೆ ಓಕೆ. ಇಲ್ಲದೆ ಹೋದರೆ ತಾವುಗಳಿಬ್ಬರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಯವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಡಲಿ.